ಎಲ್ಲರಿಗೂ ನಮಸ್ಕಾರ. ಈ ದಿನ ದೊಡ್ಡ ಮೆಣಸಿನಕಾಯಿ ಮತ್ತು ಈರುಳ್ಳಿ ಹಾಕಿಬಿಟ್ಟು ಕಡಲೆ ಹಿಟ್ಟಿನ ಜುನ್ಕ ಮಾಡ್ತಾ ಇದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿರುತ್ತೆ, ಚಪಾತಿ ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಆಮೇಲೆ ತುಂಬ ಚಿಕ್ಕದಾಗಿ ಪೀಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, 1/4 kg ದಪ್ಪ ಮೆಣಸಿನ್ಕಾಯಿ, ಒಂದು ದೊಡ್ಡ ಈರುಳ್ಳಿ ಈ ಥರ ಸೀಳು ಕೊಯ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 4-5 ಎಳ್ಕು ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ ಒಂದು 5-6 ಹಾಕಿದ್ದೀನಿ, ಖಾರಕ್ಕೆ ತಕ್ಕಂತೆ ಹಾಕಿ 2 ದೊಡ್ಡ ಟೊಮೊಟೊ ತೊಗೊಂಡಿದ್ದೀನಿ. ಈ ಜುನ್ಕಕ್ಕೋಸ್ಕರ ಮೇಯ್ನ್ ಇಂಗ್ರೀಡಿಯೆಂಟ್ಸು ಅಂದರೆ ಕಡಲೆ ಹಿಟ್ಟು. ನೋಡಿ, ಒಂದು 2-3 ಸ್ಪೂನ್ ತೊಗೊಂಡಿದ್ದೀನಿ. ಈಗ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಒಂದು ಒಣಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ. ಈಗ ಇದನ್ನು ಜುನ್ಕಕ್ಕೆ ಉಪಯೋಗಿಸ್ಕೋಬೇಕಾದ್ರೆ ಈ ಹಸಿ ಹಿಟ್ಟು ಹಾಕಿದರೆ ಒಂದು ಸ್ವಲ್ಪ ಹಸಿ ವಾಸನೆ ಬರುತ್ತೆ ಅಂತ ನೋಡಿ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಆ ತುಪ್ಪದೊಳಗಡೆ ಈ ಕಡಲೆ ಹಿಟ್ಟನ್ನು ಹುರ್ಕೋತೀನಿ. ನೋಡಿ, ಒಂದು 2-3 ಸ್ಪೂನ್ ಇದೆ. ಇದನ್ನು ಹುರ್ಕೊಂಡ್ಬಿಟ್ಟು ಆಮೇಲೆ ಬಳಸ್ತೀನಿ, ಆವಾಗ ಜುನ್ಕ ತುಂಬ ರುಚಿಯಾಗಿರುತ್ತೆ. ನೋಡಿ, ತುಪ್ಪ ಹಾಕಿ ಹುರ್ಕೊಂಡಿದ್ದೀನಿ. 1 ಚಮಚ ತುಪ್ಪ, ಇದಕ್ಕೆ ಜಾಸ್ತಿ ಏನಾಗಲಿಲ್ಲ. ಈ ಥರ ಹುರಿದ್ರೆ ಎಷ್ಟು ಘಮ ಘಮ ಅಂತ ಇದೆ ಗೊತ್ತಾ. ಈ ಥರ ಹುರ್ಕೋಬೇಕು, ಒತ್ತಿಸ್ಬಾರ್ದು. ನೋಡಿ, ಒಂದು ಮಣ್ಣಿನ ಪಾತ್ರೆ ಇಟ್ಟಿದ್ದೀನಿ, ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ನಾನಿವತ್ತು ಕೊಬ್ಬರಿ ಎಣ್ಣೆ ಬಳಸ್ತಾ ಇದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಈಗ ನೋಡಿ, ಸಾಸಿವೆ, ಕರಿಬೇವು, ಉದ್ದಿನಬೇಳೆ, ಕಡಲೆಬೇಳೆ, ಮೆಣಸಿನ್ಕಾಯಿ ಅಷ್ಟನ್ನು ಒಟ್ಟಿಗೆ ಹಾಕ್ತಾ ಇದ್ದೀನಿ. ನೋಡಿ, ಸಾಸಿವೆ ಎಲ್ಲ ಸಿಡಿದಿದೆ. ಈಗ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಮಾಡಬೇಕು. ನೋಡಿ, ಈರುಳ್ಳಿ ಬೇಗ ಮಾಗಲಿ ಅಂತ ಒಂದು ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ. ನಾನು ಕಪ್ಪು ಉಪ್ಪನ್ನು ಬಳಸ್ತಾ ಇದ್ದೀನಿ. ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ. ಹುರಿದಿರೋ ಅಂಥ ಕಡಲೆ ಹಿಟ್ಟಿಗೆ ಒಂದು ಸ್ವಲ್ಪ ನೀರು ಹಾಕಿ ಕಲಸಿ ಇಟ್ಕೋತೀನಿ. ಏಕೆಂದರೆ ಇದು ಗಂಟಿರುತ್ತಲ್ಲ, ನೀರು ಅದರೊಳಗಡೆ ಹಾಕಿಬಿಟ್ರೆ ಗಂಟಾಗುತ್ತೆ. ನೋಡಿ, ಈರುಳ್ಳಿ ಮುಕ್ಕಾಲು ವಾಸಿ ಬೆಂದಿದೆ. ಈಗ ನಾನು ದಪ್ಪ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಅದ್ರ ಜೊತೆ ಟೊಮೊಟೊ ಕೂಡ ಹಾಕ್ತಾ ಇದ್ದೀನಿ. ಎಲ್ಲದನ್ನು ಒಂದು ಸ್ವಲ್ಪ ಚೆನ್ನಾಗಿ ಮಾಗಿಸ್ಕೋಬೇಕು. ನೋಡಿ, ಬೇಗ ಮೆತ್ತಗಾಗಲಿ ಅಂತ ಮಿಕ್ಕಿದ್ದೊಂದು ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ. ಚೆನ್ನಾಗಿ ಕೈ ಆಡಿಬಿಟ್ಟು ಒಂದು ಸ್ವಲ್ಪ ಮುಚ್ಚಿ ಬೇಯಿಸ್ತಾ ಇದ್ದೀನಿ. ನೋಡಿ, ಸಾಕಷ್ಟು ಬೆಂದಿದೆ. ಈಗ ನಾನು ಈ ಕಡಲೆ ಹಿಟ್ಟು ಕಲಸಿದ ನೀರನ್ನು ಹಾಕೋದಕ್ಕಿಂತ ಮುಂಚೆ ಒಂದು ಬಟ್ಲು ನೀರನ್ನು ಹಾಕ್ತಾ ಇದ್ದೀನಿ. ಏಕೆ, ಇನ್ನೊಂದು ಸ್ವಲ್ಪ ಕರಿ ಅಂತ ಇರುತ್ತಲ್ಲ, ಆ ಥರದ್ದೇನಾದರೂ ಇದ್ದರೆ ಬೇಯ್ಕೊಳ್ಳಿ ಅಂತ ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ. ಮೆತ್ತಗೆ ಚೆನ್ನಾಗಿ ಬೇಯ್ಕೊಳ್ಳಿ. ನೋಡಿ, ಮುಚ್ಚಿ ಬೇಯಿಸಿದ್ದೀನಿ, ಚೆನ್ನಾಗಿ ಬೆಂದಿದೆ. ಈಗ ಓಪನ್ ಆಗಿ ಒಂದು ಸ್ವಲ್ಪ ಈ ನೀರು ಬತ್ತೋ ತನಕ ಬಾಡಿಸ್ಕೊಳ್ಳೋಣ, ಆವಾಗ ರುಚಿ ಹೆಚ್ಚುತ್ತೆ. ನೋಡಿ, ಇವಾಗ ಬಂಟಾಗಿ ಕುದ್ದಿದೆ, ನೀರು ಕೂಡ ಹಿಂಗಿದೆ. ಈಗ ನಾವು ಈ ಕಲಸಿಟ್ಕೊಂಡಿರೋ ಅಂಥದ್ದನ್ನು ಹಾಕೋಣ. ಇದು ಗಂಟಾಗುತ್ತೆ, ಜೋಪಾನವಾಗಿ ಕಲಿಸ್ಕೋಬೇಕು. ನೋಡಿ, ಇದಕ್ಕೆ 1 ಚಮಚದಷ್ಟು ಅರಶಿನ ಹಾಕ್ಬಿಟ್ಟು ಅದಕ್ಕೆ ನೀರು ಹಾಕಿ ಕಲಸಿ ಮತ್ತೆ ಅದಕ್ಕೆ ಹಾಕ್ತೀನಿ. ಏಕೆಂದರೆ ನೀರು ಕಡಿಮೆ ಆಗುತ್ತೆ ಅದಕ್ಕೆ. ನೋಡಿ, ಇದು ಗಟ್ಟಿ ಆಗ್ತಾ ಇದೆ. ಅದಕ್ಕೆ ನೋಡಿ, ಅದೇ ಪಾತ್ರೆಗೆ ಒಂದು ಸ್ವಲ್ಪ ಅರಶಿನ ಹಾಕಿ ನೀರು ಕಲಸಿ ಹಾಕ್ತಾ ಇದ್ದೀನಿ. ಇವಾಗ ಕಲರು ಕೂಡ ಚೇಂಜ್ ಆಗುತ್ತೆ, ಹದವಾಗುತ್ತೆ. ಹಿಟ್ಟು ಬೇಯಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ಗಟ್ಟಿಯಾಗಿದ್ದಾಗಲೇ ಹಿಟ್ಟು ಬೆಂದುಬಿಟ್ರೆ, ಈಗ ಹಿಟ್ಟು ಬೆಂದಿದೆ. ಅರಶಿನ ಹಾಕಿ ಹದವಾಗಿ ಜುನ್ಕ ರೆಡಿ ಆಯಿತು. ನೋಡಿ, ನಾನು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ.
ಮತ್ತು ಕೊತ್ತಂಬರಿ ಸೊಪ್ಪು. ಈಗ ಹದವಾಗಾಯಿತು. ರುಚಿಯಾದ ಜುನ್ಕ. ದಪ್ಪ ಮೆಣಸಿನ್ಕಾಯಿ ಈರುಳ್ಳಿಯನ್ನು ಬಳಸ್ಕೊಂಡು ರುಚಿಕಟ್ಟಾದ ಜುನ್ಕ ರೆಡಿಯಾಗಿದೆ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.